ಸಚಿವ ಸಂಪುಟ ವಿಸ್ತರಣೆ ಕೊನೆಗೂ ಕೂಡ ಆಗಿರುವಂಥದ್ದು. ಹೈಕಮಾಂಡ್ ನಾಯಕರು 20 ಸ್ಥಾನಗಳ ಪೈಕಿ 19 ಸ್ಥಾನವನ್ನ ಭರ್ತಿ ಮಾಡಿದ್ದಾರೆ. ಆದ್ರೆ ಕೆಲವೊಂದಷ್ಟು ಹಿರಿಯ ನಾಯಕರಿಗೆ, ಕೆಲವೊಂದಷ್ಟು ಹಿರಿಯ ಶಾಸಕರಿಗೆ ಈ ಬಾರಿ ಕೋಕನ್ನ ಕೊಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಆಗಿರ್ತಕ್ಕಂಥ MC ಸುಧಾಕರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಹೈಕಮಾಂಡ್ ನಾಯಕರು ಹಳೆದು ತೂಗಿ ಇದೀಗ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದಾರೆ. ತಾವು ಕೂಡ ಆಕಾಂಕ್ಷಿ ಇದ್ರಿ ಸರ್. ಕೊನೆ ಗಳಿಗೆವರೆಗೂ ಕೂಡ ತಮ್ಮ ಹೆಸರು ಕೇಳಿ ಬಂದಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಎಲ್ಲೋ ಒಂದು ಮಿಸ್ ಆಯ್ತು. ಏನ್ ಸರ್ ಮಿಸ್ ಆಗೋದಕ್ಕೆ ಪ್ರಮುಖವಾದಂತ ಕಾರಣ ಏನು? ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನಾನು ನಿನ್ನೆಯಿಂದ ಈ ವಿಚಾರ ಮಾತಾಡಿದ್ದೀನಿ. ಯಾವ ಕಾರಣಕ್ಕೆ ನನಗೆ ಅವಕಾಶ ತಪ್ಪೋಯ್ತು ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸಂಪುಟದಲ್ಲಿ ಇದ್ದಂಥ ಹಲವಾರು ಜನಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಯಾರು 4 ಸತಿ 5 ಬಾರಿ ಸಚಿವರಾಗಿರ್ತಕ್ಕಂಥವ್ರಲ್ಲ. ನಾನು ಸುಮಾರು 22 ವರ್ಷ ಆಯಿತು ರಾಜಕಾರಣಕ್ಕೆ ಬಂದು. ನಾನು 22 ವರ್ಷದಿಂದ ಶಾಸಕನಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ನಾವು ರಾಜಕಾರಣದಲ್ಲಿ ಏಳು ಬೀಳು ಎಲ್ಲ ನೋಡ್ಕೊಂಡು ಬಂದಿದ್ದೇವೆ. ಪ್ರತಿಯೊಬ್ಬರಿಗೂ ಇಷ್ಟು ಸುದೀರ್ಘ ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಂತ್ರಿ ಆಗಬೇಕಂತ ಅವಕಾಶ ಕೊಟ್ಟಿದ್ದರು ಪಕ್ಷ. ನಾನು ಅದಕ್ಕೆ ಕೃತಜ್ಞತನಾಗಿದ್ದೇನೆ. ಆದರೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಭಾಳಷ್ಟು ಜನ ನನಗೆ, ಮಾಧ್ಯಮದವರು ಭಾಳಷ್ಟು ಜನ ಎಲ್ಲರೂ ಹೇಳ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ರಿ ನೀವು ಅಂತ. ಆದರೆ ನಾನು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಮ್ಮ ಪಕ್ಷದ ವರಿಷ್ಠರು ಕೂಡ ಹೇಳಿದ್ದಾರೆ, ಇಲ್ಲ ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ನಿನ್ನ ಬಗ್ಗೆ ಯಾವುದು ಆಪಾದನೆ ಇಲ್ಲ, ನಿನ್ನ ಬಗ್ಗೆ ಭ್ರಷ್ಟಾಚಾರದ ಆರೋಪಗಳಿಲ್ಲ, ಏನೂ ಇಲ್ಲ ಅಂತ. ಆದರೆ ಬೇರೆ ಬೇರೆ ಕಾರಣಗಳಿಗೆ ಕೆಲವ್ರನ್ನೆಲ್ಲ ತೆಗೆದುಕೊಂಡಿದ್ದಾರೆ. ಅದೇನು ಕಾರಣಗಳು, ಅದೇನು ಅಂತ ಗೊತ್ತಿಲ್ಲ ನನಗೆ. ಈಗ ಎಲ್ಲರಿಗೂ 2.5 ವರ್ಷ ಮಿತಿ, ಏನೋ 2.5 ವರ್ಷ ಆದಮೇಲೆ ಬದಲಾಯಿಸ್ತೀವಿ ಅಂತ ಹೇಳಿದಿದ್ರೆ ಎಲ್ಲರಿಗೂ ಬದಲಾಯಿಸಿದ್ರೆ ನಮ್ಮದೇನು ತಕರಾರು ಇರಲಿಲ್ಲ. ನೀವು ಕೆಲವರಿಗೆ ಅವಕಾಶ ಮಾಡಿಕೊಟ್ಟು ನಮ್ಮಂಥವ್ರಿಗೆ ನೀವು ತಪ್ಪಿಸಿರೋವಂಥದ್ದು, ಯಾವ ಕಾರಣಕ್ಕಾಗಿ ನಮ್ಮನ್ನು ತಪ್ಪಿಸಿದ್ರೆ ಅನ್ನುವಂಥದ್ದು ಅವರು ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ನಾವು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಬೇಕು ಅಂತ ಪ್ರಯತ್ನ ಮಾಡಿದ ಮೇಲೆ ಇನ್ನು ಮುಂದೆ ನಮಗೆ ಯಾವ ರೀತಿ ಮುಂದೆ ಪಕ್ಷದಲ್ಲಿ ಸಕ್ರಿಯವಾಗಿದ್ದು ನಾಳೆ ಪಕ್ಷಕ್ಕಾಗಿ ಒಳ್ಳೆಯ ಹೆಸರು ತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡುವಂಥದ್ದಕ್ಕೆ ಯಾವ ರೀತಿ ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಇವತ್ತು ಒಳ್ಳೆ ಕೆಲಸ ಮಾಡಿದವ್ರಿಗೆ ಭುಜ ತಟ್ಬಿಟ್ಟು ನೀವು ಮುಂದೆ ಹೋಗಿ ಒಳ್ಳೆ ಕೆಲಸ ಮಾಡಿ ಅಂದಾಗ ನಾವು ಇನ್ನಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಆ ರೀತಿ ಇವತ್ತು ಕಾಣ್ತಾ ಇಲ್ಲ. ನಾನು ಎಲ್ಲ ನನ್ನ ಆತ್ಮೀಯ ಗೆಳೆಯರ ಇವತ್ತು ಸಂಪುಟದಲ್ಲಿ ಇರ್ತಕ್ಕಂಥವ್ರು ಯಾರ ಬಗ್ಗೆನೂ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಾನು ನಾನು ಕೈ ತಪ್ಪೆ, ಎಲ್ಲಿ ನಾನು ನನ್ನ ವೈಫಲ್ಯ ಎಲ್ಲಿ ಅಂತಕ್ಕಂಥದ್ದನ್ನು ನನಗೆ ನೋಡಬೇಕಾಗುತ್ತೆ ನಾನು. ಯಾಕಂದರೆ ನನ್ನ ಜೊತೆಯಲ್ಲೇ 3 ವರ್ಷ ಸಂಪುಟದಲ್ಲಿದ್ದವರು ಅವ್ರ ಸಂಪುಟಕ್ಕೆ ಬರ್ತಾರೆ. ಅವರಲ್ಲಿದ್ದಂಥ ಗುಣಗಳೇನು, ನನ್ನಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಏನು, ಈಗ ಅದನ್ನು ನನಗೆ ಅರ್ಥ ಆಗ್ತಿಲ್ಲ. ನಾನೀಗ ಯಾರ ಹತ್ರ ಪಾಠ ಹೇಳ್ಸ್ಕೋಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ ಹೆಂಗೆ ಇದನ್ನು ಮಾಡೋದು ಅಂತ. ಯಾಕೆಂದರೆ ಈಗ ಭಾಳಷ್ಟು ಜನ 5 ಸತಿ 6 ಸತಿ ಗೆದ್ದಿರೋರು ಪಾಪ ಬೇಜಾರಾಗಿದ್ದಾರೆ. ಯಾಕೆಂದರೆ ಅವರೆಲ್ಲರಿಗೂ ಅವಕಾಶ ಆಗ್ತಿತ್ತು. ಇಡೀ ಸಂಪುಟನ ಬದಲಾಯಿಸಿ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ರೆ ಆಗ್ತಿತ್ತು. ಈಗ ಭಾಳಷ್ಟು ಜನ 4 ಬಾರಿ 5 ಬಾರಿ 6 ಬಾರಿ ಆಗಿದ್ದಾರೆ. ಈಗ ಮತ್ತೊಂದು ಕೂಗು ಹೇಳ್ತಾರೆ, ವಯಸ್ಸು ಮಾನದಂಡ ಅಂತ ಹೇಳ್ತಾರೆ. ನಾವೆಲ್ಲ 2004ರಲ್ಲಿ ಶಾಸಕರಾದಾಗ ನಾವು ಯಾರೂ ಅಪೇಕ್ಷೆ ಪಡಲಿಲ್ಲ. ಯಾಕಂದರೆ ಅವತ್ತು ನಮ್ಮ ಮನಸ್ಸಲ್ಲಿ ಏನಿತ್ತು, ನಮಗೆಲ್ಲ ಫಸ್ಟ್ ಟೈಮ್ ಆಗಿದ್ದೀವಿ, ನಮಗಿನ್ನೂ ಅನುಭವ ಆಗಬೇಕು, ಅನುಭವ ಇರೋಂಥವ್ರಿಗೆ ಕೊಡ್ತಾರೆ, ಅವರೆಲ್ಲ ಮಂತ್ರಿಗಳಾಗ್ತಾರೆ, ಮುಂದೆ ನಮಗೊಂದು ದಿವಸ ಅವಕಾಶ ಬರುತ್ತೆ ಅಂತ ಆಶಾಭಾವನೆಯಿಂದ ನಾವು ರಾಜಕಾರಣದಲ್ಲಿ ಇದ್ದಿದ್ದು. ಇವತ್ತು ಅವಕಾಶ ಕೊಟ್ಟು ನಾವು ಎಲ್ಲೂ, ನನಗೆ ತಿಳಿದಾಗೆ ನಾನು ಎಲ್ಲೂ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ, ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ಹೇಳಿಕೆ ಇರ್ಬೋದು, ಅಥವಾ ಪಕ್ಷಕ್ಕೆ ಏನು ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನಾವು ಆಡಳಿತ ಮಾಡಿರ್ತಕ್ಕಂಥದ್ದು ನನಗೆ ಕಾಣಲಿಲ್ಲ. ಇನ್ನು ಪಕ್ಷದ ವರ್ಚಸ್ಸು ವೃದ್ಧಿ ಮಾಡುವಂಥ ರೀತಿಯಲ್ಲಿ ಭಾಳ ಹಲವಾರು ಸುಧಾರಣೆಗಳನ್ನು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ತರುವಂಥ ಪ್ರಯತ್ನ ಮಾಡಿದೆ. ಆದರೆ ಇವತ್ತಿಗೂ ನನಗೆ ಇದು ಉತ್ತರ ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಯಾಕಂದರೆ ಅವರು ಉತ್ತರ ಕೊಡ್ತಾರೋ ಬಿಡ್ತಾರೋ, ಆದರೆ ನಾವು ಮುಂದೆ ರಾಜಕಾರಣದಲ್ಲಿ ಇರಬೇಕಾ, ಈ ರೀತಿಯಾದ ಆಲೋಚನೆ ಇದ್ದಂಥ ಸಂದರ್ಭದಲ್ಲಿ ಪಕ್ಷದಲ್ಲಿ ಇಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಮತ್ತು ರಾಷ್ಟ್ರ ಮಟ್ಟದ ನಾಯಕರಿಗೆ ನಾವು ಯಾಕೆ ಇನ್ನು ಇದು ಮಾಡಬೇಕು. ಅದಕ್ಕೆ ಈಗ ನಾನು ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ, ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಮಾಡಿದ್ದೇವೆ. ಅದನ್ನೆಲ್ಲ ಪೂರ್ಣ ಮಾಡಿ ಮತ್ತೆ ಜನರು ಏನಾದರೂ ಮುಂದೆ ಅವಕಾಶ ಕೊಟ್ಟರೆ, ಜನ ನನಗೆ ನಿಲ್ಲಬೇಕು ಅಂತಕ್ಕಂಥದ್ದಕ್ಕೆ ಒತ್ತಾಯ ಮಾಡಿದ್ರೆ ಮುಂದೆ ರಾಜಕಾರಣದಲ್ಲಿ ಉಳಿತೀನಿ. ಎಲ್ಲೋ ಒಂದು ಕಡೆ ಸರ್, ಸರ್ಕಾರನ ಡಿಫೆಂಡ್ ಮಾಡ್ಕೊಂಡಿರುವಂಥ ಪಟ್ಟಿಯಲ್ಲಿ ನೀವೇ ಫ್ರಂಟ್ ಲೈನಲ್ಲಿ ನಿಂತ್ಕೊತಾ ಇದ್ರಿ. ಏನೇ ಒಂದು ವಿಪಕ್ಷಗಳನ್ನು ಟೀಕೆಗಳಿಂದ ಬಂದಿದ್ರು ಕೂಡ ತಾವು ಕೂಡ ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಸರ್ಕಾರನ ಸಮರ್ಥನೆ ಮಾಡ್ಕೊಳ್ಳುವಂಥ ಒಂದು ಕೆಲಸ ಮಾಡ್ತಿದ್ರಿ. ಅಂತ MC ಸುಧಾಕರ್ ಅವರಿಗೆ ಈಗ ಸಚಿವ ಸ್ಥಾನ ಕೊಡದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಇದೀಗ ಚರ್ಚೆ ಆಗ್ತಿದೆ ಸರ್. ನೋಡಿ, ಚರ್ಚೆಗಳು ಇಲ್ಲಿ ಬೆಂಗಳೂರಲ್ಲಿ ಆದರೆ ಪ್ರಯೋಜನ ಇಲ್ಲ.
ಇದು ದೆಹಲಿ ಮಟ್ಟದಲ್ಲಿ ನಮ್ಮಲ್ಲಿ ಅಲ್ಲಿರ್ತಕ್ಕಂಥ ನಾಯಕರ ಕಿವಿಗೆ ಬಿದ್ದರೆ ಬಹುಶಃ ಇದಕ್ಕೇನಾದರೂ ಒಂದು ಉಪಯೋಗ ಇದೆ. ಆದರೆ ನಮ್ಮ ದುರಂತ ಇವತ್ತು ಡೆಲ್ಲಿಗೂ ನಮಗೂ 2,500 ಕಿಲೋಮೀಟ್ರ್ ದೂರ. ಇದು ಎಲ್ಲೋ ಮಧ್ಯದಲ್ಲೇ ನಮ್ಮ ಗಡಿ ಕೂಡ ದಾಟೋದಿಲ್ಲ ಈ ಒಂದು ಚರ್ಚೆಗಳು. ಯಾಕಂದರೆ ಅಲ್ಲಿ ಕೆಲವರು ಬೇರೆ ರೀತಿಯಲ್ಲಿ ಹೋಗಿ ಅಲ್ಲೆಲ್ಲ ಅವರ ಇದನ್ನು ಅಲ್ಲಿ ಮುಟ್ಟಿಸ್ತಾರೆ. ನಾವೇನು ಮಾಡೋಕ್ಕಾಗೋದಿಲ್ಲ. ಅವರ ವಿಷಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಅಲ್ಲಿ ಅವರ ಸಂಬಂಧಗಳನ್ನು ಬೆಳೆಸ್ಕೊಂಡಿರ್ತಾರೆ. ನಾವೇನು ಹೆಚ್ಚಾಗಿ ಅದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ಆದರೆ ನಾನು ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಸತತವಾಗಿ ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ ಮತ್ತು ಸುರ್ಜೇವಾಲಾ ಅವರಿಗೆ, ವೇಣುಗೋಪಾಲ್ ಎಲ್ಲರಿಗೂ ನಾನು ಮತ್ತು ಇಲ್ಲಿ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ನಾನು ಪುಸ್ತಕದ ರೂಪದಲ್ಲಿ ಕಟ್ಟು ಕಳಿಸಿದ್ದೇನೆ. ಪೋಸ್ಟ್ ಮಾಡಿದ್ದೆ ಅವರಿಗೆ. ಅವರೆಲ್ಲರೂ ರಾಹುಲ್ ಗಾಂಧಿ ಅವರು 2 ವರ್ಷ ಸತತವಾಗಿ ನನಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪತ್ರ ಕೊಟ್ಟಿದ್ದರು. ಈಗ ಅದಕ್ಕೆ ಏನು ಬೆಲೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಯಾಕಂದರೆ ನನಗೆ ತಿಳಿದಾಗೆ ಬೇರೆ ಯಾರೂ ಮಾಡಿರಲಿಲ್ಲ ಆ ರೀತಿ. ಆದರೆ ನಾನು ಪಾರದರ್ಶಕವಾಗಿರಬೇಕು, ಏನು ನಮ್ಮ ಕಾರ್ಯವೈಖರಿಯ ಒಂದು ಅದ್ರ ಬಗ್ಗೆ ಒಂದು ಅನಾಲಿಸಿಸ್ ಮಾಡ್ತಾರೆ ಅಥವಾ ಅದರ ಅಧ್ಯಯನ ಮಾಡ್ತಾರೆ. ನಾವು ಯಾವ ರೀತಿ ನಾವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಿಭಾಯಿಸಿದ್ದೀವಿ ಅಂತಕ್ಕಂಥದ್ದನ್ನು ಅವರು ತುಲನೆ ಮಾಡ್ತಾರೆ ಅಂತಕ್ಕಂಥದ್ದು ಇತ್ತು. ಅದಕ್ಕಾಗಿ ನಾವೇ ಮುಂಚಿತವಾಗಿ ನಾವೇನೆಲ್ಲ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ದಾಖಲೆ ಸಮೇತ ಒದಗಿಸಿದ್ವಿ. ಆದರೆ ಇವತ್ತು ಅದೆಲ್ಲ ಉಪಯೋಗ ಆಗಲಿಲ್ವೇನೋ. ನಾನು ಬೇರೆಯವರಾಗೆ ಸುಮ್ಮನೆ ನನ್ನಷ್ಟು ನಾನು ಸುಮ್ಮನೆ ಇದ್ದಿದ್ದರೆ ಬಹುಶಃ ನಮಗೆ ಅವಕಾಶ ಸಿಗ್ತಿತ್ತೇನೋ ಅಂತಕ್ಕಂಥದ್ದು ಕಾಡ್ತಾ ಇದೆ. ಇಲ್ಲಿ ಈಗ ಆಗೋಗಿದೆ. ಈಗ ನಾವು ಎಷ್ಟು ಏನೇ ಮಾತಾಡಿದ್ರೂ ಇದಕ್ಕೆ ಪ್ರಯೋಜನ ಇಲ್ಲ. ಈಗ ಎಲ್ಲ ಸಂಪುಟದಲ್ಲಿರುವಂಥ ಸ್ಥಾನಗಳೆಲ್ಲ ಭರ್ತಿಯಾಗಿದೆ. ಕೇವಲ ಒಂದು ಮಹಿಳಾ ಸ್ಥಾನ ಒಂದು ಖಾಲಿ ಇದೆ. ಅದರಿಂದ ಹೆಚ್ಚು ಈಗ ನಾವು ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಬಹುಶಃ ಮುಂದೆ ಏನಾಗುತ್ತೆ ರಾಜಕೀಯ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯತೆ ಇಲ್ಲ ಸರ್ ಈ ಸಲ. ಅವರು ಆ ಒಂದು ಜಿಲ್ಲೆಗಳವರೆಗೂ ನಿಮ್ಮದ ಜೊತೆನೇ ಇನ್ನಷ್ಟು ಹಿರಿಯ ಶಾಸಕರಿದ್ದಾರೆ, ಅವ್ರಿಗೂ ಕೂಡ ಮಂತ್ರಿಗಿರಿ ಸ್ಥಾನ ಕೊಟ್ಟಿಲ್ಲ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಸರ್ ಆ ಭಾಗದ ಜನರಿಗೆ? ನೋಡಿ, ಈಗ ಇಡೀ ರಾಜ್ಯದಲ್ಲಿ ಬಹುಶಃ ಒಂದು 10-11 ಜಿಲ್ಲೆಗಳಿಗೆ ಇವತ್ತು ಜಿಲ್ಲಾ ಮಂತ್ರಿ ಸ್ಥಳೀಯರು ಇವತ್ತು ಮಂತ್ರಿಗಳಾಗಿಲ್ಲ. ಇದು ಇನ್ನು ಕೇವಲ 1.25 ವರ್ಷಕ್ಕೆ ಚುನಾವಣೆಯಲ್ಲಿ ನಾವು ಚುನಾವಣೆ ಎದುರಿಸಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಆ ಎಲ್ಲ ಜಿಲ್ಲೆಗಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಿದ್ರೆ ಅವರು ತಮ್ಮ ಶಕ್ತಿಗೆ ಅನುಸಾರವಾಗಿ ಆ ಜಿಲ್ಲೆಯಲ್ಲಿ ಪಕ್ಷದ ಬಲವರ್ಧನೆ ಮಾಡುವಂಥದ್ದಕ್ಕೆ ಆಗ್ತಾಯಿತ್ತು. ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನ ಆಗ್ತಾಯಿತ್ತು. ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಬಲ ಸಿಗುವಂಥ ಅವಕಾಶಗಳಿತ್ತು. ಈಗ ನೀವು ಬೇರೆ ಜಿಲ್ಲೆಗಳಿಂದ ಆಗ್ತೀರ. ಅವರು ಕೇವಲ ಒಂದು KDP ಮೀಟಿಂಗ್ ಒಂದು 3 ಗಂಟೆ ಹೊತ್ತು ಮಾಡ್ತಾರೆ. ಯಾರು 3-4 ಗಂಟೆ ಮೇಲೆ ಯಾರೂ ಮಾಡಲ್ಲ. ನಾವೆಲ್ಲ ರಾತ್ರಿ ಇಡೀ KDP ಮೀಟಿಂಗ್ ಮಾಡ್ತಾಯಿದ್ವಿ. ಆಮೇಲೆ ರಾಷ್ಟ್ರೀಯ ಹಬ್ಬಗಳ ದಿವಸ ಬಂದು ಒಂದು ಭಾಷಣ ಮಾಡಿ ಹೋಗ್ತಾರೆ. ಅಲ್ಲಿ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ಆ ಜಿಲ್ಲೆಗೆ ಆಗು ಭಾಗಗಳೇನು, ಏನು ಆಗಬೇಕು ಅಭಿವೃದ್ಧಿ ಕೆಲಸ, ಮತ್ತೊಂದು ಯಾವುದ್ರ ಬಗ್ಗೆನೂ ಅವ್ರಿಗೇನು ತಲೆ ಕೆಡಿಸ್ಕೊಡಲ್ಲ. ಈ ರೀತಿಯಾದಂಥ ಸಂದರ್ಭದಲ್ಲಿ ಚುನಾವಣೆ ಹೊಸ್ತಿಲಿನಲ್ಲಿ ನಾವು ಹಿಂದೆ 2023ರಲ್ಲಿ ನಮ್ಮ ಜಿಲ್ಲೆಗೆ ಉದಾಹರಣೆಗೆ ಎತ್ತಿನಹೊಳೆ ಯೋಜನೆ ಜಾರಿ ಮಾಡ್ತೀವಿ, ಅದನ್ನು ತರ್ತೀವಿ ಅಂತ ಹೇಳಿದ್ವಿ. ನಾವು ಸುಮಾರು ಅದಕ್ಕೆ ಪ್ರಯತ್ನ ಪಟ್ವಿ. KC ವ್ಯಾಲಿ, HN ವ್ಯಾಲಿ ವಿಚಾರ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡಕ್ಕೂ ಸೇರಿರ್ತಕ್ಕಂಥದ್ದು. ಅಲ್ಲೂ ನಾವು ಆ ವಿಚಾರದಲ್ಲೂ ಕೂಡ 2ನೇ ಹಂತ 3ನೇ ಹಂತಗಳೆಲ್ಲ ಮಾಡೋವಂಥ ಪ್ರಯತ್ನ ಮಾಡಿದ್ದೀವಿ. ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ್ದೀವಿ. ಇವೆಲ್ಲ ಯಾವ ರೀತಿ ಅನುಷ್ಠಾನ ಆಗುತ್ತೆ, ಇವನ್ನೆಲ್ಲ ಯಾವ ರೀತಿ ಇವರು ಅನುಷ್ಠಾನ ಮಾಡುವಂಥ ಬದ್ಧತೆ ಇರ್ತದೆ. ಯಾಕಂದರೆ ಅವರು ನಾಳೆ ಇಲ್ಲಿ ಅವರ ಕ್ಷೇತ್ರಗಳಲ್ಲಿ ಚುನಾವಣೆ ಸಮೀಪ ಬರೋದ್ರಿಂದ ಅವರು ಆ ಕಡೆನೂ ಗಮನ ಇರ್ತದೆ. ಕಾಕತಾಳೀಯವಾಗಿ ಇವತ್ತು ಒಂದು ಕಾಟಾಚಾರಕ್ಕೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದ್ರೆ ಅಥವಾ ಉದ್ದೇಶ ವಹಿಸಿರ್ಬೋದು ಒಳ್ಳೆ ರೀತಿಯಲ್ಲಿ, ಆದರೆ ಅವ್ರಿಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅವ್ರಿಗೆ ನನ್ನ ಜಿಲ್ಲೆ ಅಲ್ವಲ್ಲ, ನನ್ನ ಊರಲ್ಲ ಅನ್ನೋ ಒಂದು ಭಾವನೆ ಇರ್ತದೆ. ಅವ್ರಿಗೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಬಂದು ಕಾರ್ಯಕ್ರಮಗಳು ರೂಪಿಸ್ತಾರೆ? ನಾವಾದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹೆಸರು ಉಳಿಬೇಕು, ನಾವೊಂದು ಅವಕಾಶ ಸಿಕ್ಕಿದೆ ಪಕ್ಷದಲ್ಲಿ ಅಂಥೇಳಿ ನಾವು ಶಕ್ತಿ ಮೀರಿ ನಾವು ಕಾರ್ಯಕ್ರಮಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದರಿಂದ ಎಲ್ಲೋ ಒಂದು ಕಡೆ ಇದು ಜಿಲ್ಲೆಗಳಿಗೆ ಅವಕಾಶ ಮಾಡಿಕೊಡದೇ ಇರುವಂಥದ್ದು ಭಾಳ ಒಂದು ತಪ್ಪು ನಿರ್ಧಾರ. ಬಹುಶಃ ಹೈಕಮಾಂಡ್ ಗಮನಿಸಬೇಕಾಗಿತ್ತು. ಇದೊಂದು ಎಡವಟ್ಟು ಆಗಿದೆ ಅಂತ ನಾನು ಭಾವಿಸ್ತೇನೆ. ಕೊನೆ ಪ್ರಶ್ನೆ, ಬಹುತೇಕ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕಾರ್ಯಕರ್ತರಾಗಿರ್ಬೋದು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದೆ ನೋಡ್ತಾ ಇದ್ದಾರೆ. ಇದ್ರ ಜೊತೆಗೆ ಎಲ್ಲೊಂದು ಕಡೆ ಅಧಿವೇಶನ ಕೂಡ ಪ್ರಾರಂಭ ಆಗ್ತಿದೆ. ಇದೆಲ್ಲವೂ ಕೂಡ ಸಕಾರಾತ್ಮಕವಾಗಿ ಪರಿಣಾಮ ಬೀಳಲ್ಲ ಸರ್ ಸರ್ಕಾರದ ಮೇಲೆ? ನೋಡಿ, ರಾಜೀನಾಮೆ ಕೊಡುವಂಥದ್ದಕ್ಕೆ ನನಗೆ ವಿರೋಧ ಇದೆ. ನೋಡಿ, ಈಗ ನನಗೂ ಅವಕಾಶ ಮಾಡಿಕೊಟ್ಟಿದ್ರು 3 ವರ್ಷ ಆಗಿದೆ. ಈಗ ನಾನು ರಾಜೀನಾಮೆ ಕೊಟ್ಟೋದ್ರಲ್ಲಿ ಅರ್ಥ ಏನಿದೆ? ಅರ್ಥ ಇಲ್ಲ. ನಾನು ಕೇಳ್ಬೋದು, ನಾನು ಕೆಲಸ ಮಾಡಿದ್ದೀನಿ, ನನಗೆ ಯಾಕೆ ತಪ್ಪಿಸಿದ್ರಿ ಅಂತ ಕೇಳ್ಬೋದು. ಆದರೆ ರಾಜೀನಾಮೆ ಅದಕ್ಕೆ ಪರಿಹಾರ ಅಲ್ಲ. ಇವತ್ತು ನಾನು ನೋಡಿದೆ ಕೆಲವು ಮಾಧ್ಯಮಗಳಲ್ಲಿ ಗದಗ ಜಿಲ್ಲೆಯಲ್ಲಿ ಬೇರೆ ಬೇರೆ ಇನ್ನು ಕೆಲವು ಕಡೆ ಇಲ್ಲ, ಅದು ಒಂದು ರೀತಿ ಕಾರ್ಯಕರ್ತರು ಸ್ವಲ್ಪ ದುಡುಕಬಾರ್ದು. ಈಗ 224 ಸೀಟುಗಳಲ್ಲಿ 136 ಸ್ಥಾನ ಗೆದ್ದಿದ್ದೀವಿ.
ಈಗ ನಾನು 3ನೇ ಬಾರಿ ಶಾಸಕ, 5 ಚುನಾವಣೆ ಎದುರಿಸಿದ್ದೀನಿ, ಎಲ್ಲ ಕಷ್ಟಗಳು ನೋಡಿದ್ದೀನಿ. ಕೆಲವರು 5 ಬಾರಿ 6 ಬಾರಿ ಶಾಸಕರಾಗಿ ಸುಮಾರು 40 ವರ್ಷಗಳ ರಾಜಕೀಯ ಜೀವನ ಮಾಡಿದ್ದಾರೆ. ಇವರೆಲ್ಲರಿಗೂ ಅವ್ರದ್ದೇ ಆದಂಥ ಆಸೆಗಳಿರ್ತದೆ. ಅದರಿಂದ ಈಗ ಎಲ್ಲರಿಗೂ ಅವಕಾಶನೂ ಆಗೋದಿಲ್ಲ, ಅದೊಂದು ಸತ್ಯ ವಾಸ್ತವಾಂಶ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಇವತ್ತು ಎಲ್ಲ ಜಿಲ್ಲೆಗಳಿಗೂ ಅವಕಾಶ ಕೊಟ್ಟಿದ್ದಿದ್ರೆ ಎಲ್ಲೋ ಒಂದು ಕಡೆ ಒಂದು ರೀತಿಯಾದಂಥ ಸಮತೋಲನ, ಒಂದು ಸಮಾಧಾನ ಆಗುವಂಥದ್ದಿತ್ತು. ಮತ್ತು 2 ತಿಂಗಳು ಈ ಪ್ರಕ್ರಿಯೆಯನ್ನು ವಿಳಂಬ ಮಾಡಿದ್ದೇ ದೊಡ್ಡ ಒಂದು ಎಡವಟ್ಟಾಯಿತು. ಅದನ್ನು ಮಾಡಬಾರ್ದಾಗಿತ್ತು ಹೈಕಮಾಂಡ್ ಅವರು. ಅದು ನಾನಾ ಕಾರಣಗಳಿದ್ದಾವೆ, ಅದಕ್ಕೆ ನಾನು ಹೆಚ್ಚು ಅದನ್ನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇದು ಇನ್ನು ಮುಂದೆ ಆಗಬಾರ್ದು, ಇದು ಮಾಡೋದು ಸರಿ ಇಲ್ಲ. ಬಟ್ ಒಟ್ಟಾರೆಯಾಗಿ ಜನ ನಮ್ಮನ್ನು ಗೆಲ್ಲಿಸಿರುವಂಥದ್ದು ಶಾಸಕರಾಗಿ. ಅವ್ರು ಯಾರು ಮಂತ್ರಿಯಾಗಿ ಅಂದು ನಮ್ಗೆ ಯಾರಿಗೂ ಓಟ್ ಹಾಕಿಲ್ಲ, ನಾವು ಮಂತ್ರಿ ಅಂತೇಳಿ ನಾವು ಓಟ್ ಕೇಳಿಲ್ಲ, ನಾವು ಕೇಳಿರೋದು ಶಾಸಕರಾಗಿ. ಅದರಿಂದ ಶಾಸಕರಾಗಿ ಕೆಲಸ ಮಾಡುವಂಥದ್ದಕ್ಕೆ ಏನೂ ತೊಂದರೆ ಇಲ್ಲ. ಅದರಿಂದ ನಾನು ಹೇಳುವಂಥದ್ದು, ಆಯಿತು ಬೇಜಾರಾಗಿದೆ, ನೋವಾಗಿದೆ, ಆದರೆ ರಾಜೀನಾಮೆ ಇದಕ್ಕೆ ಪರಿಹಾರ ಅಲ್ಲ. ಕಪ್ಪ ಕಾಣಿಕೆ ಕೊಟ್ಟ ಇರೋರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ ಅಂತ ಸರ್. ಅಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಯಾರಿಗೆ ಕಪ್ಪು ಕಾಣಿಕೆ ಕೊಟ್ಟರು ಮತ್ತೊಂದು ಇವೆಲ್ಲ ವಿಳಂಬ ಆದಾಗ ವಿರೋಧ ಪಕ್ಷಗಳು ಇವರೆಲ್ಲರೂ ಮಾತಾಡ್ತಾರೆ. ಆದರೆ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋವಂಥ ವಿಚಾರ ನಾನು ಹೇಳೋದು ತಪ್ಪಾಗುತ್ತೆ. ಆ ರೀತಿ ನನಗೆ ತಿಳಿದಂಗೆ ಆ ರೀತಿ ಯಾರೂ ಆ ಒಂದು ವ್ಯವಸ್ಥೆ ನಮ್ಮ ಪಕ್ಷದಲ್ಲಿಲ್ಲ. MC ಸುಧಾಕರ್ ಮುಂದಿನ ನಡೆ ಏನಾಗಿರುತ್ತೆ ಸರ್? ನಾನು ನಿನ್ನೆ ಹೇಳಿದ್ದೀನಿ, ನಾನು ಮುಂದಿನ ನಡೆ ಕ್ಷೇತ್ರದ ಅಭಿವೃದ್ಧಿ ಕಡೆ, ಕ್ಷೇತ್ರದಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು. ಎಸ್, ಇದಿಷ್ಟು ಏನು ಮಾಜಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರು ಮಾತಾಗಿತ್ತು. ಹೈಕಮಾಂಡ್ ನಾಯಕರು ಏನೇ ಒಂದು ನಿರ್ಧಾರ ಮಾಡಿದ್ರು ನಾನು ಪಕ್ಷದಲ್ಲೇ ಇರ್ತೇನೆ, ಪಕ್ಷ ಸಂಘಟನೆ ಮಾಡ್ತಾ ನಾನು ಸಹಕಾರ ಕೊಡ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.